ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಚರಿತ್ರೆ ಅಧ್ಯಾಯ 25. ಶ್ರೀ ಗುರುಗಳು ಗಣಿಗಾಪುರದಲ್ಲಿದ್ದಾಗ ಬೀದರ್ ನಗರವನ್ನು ತುರುಷ ರಾಜನೊಬ್ಬನು ಆಳುತ್ತಿದ್ದನು. ಅವನು ಕೆಲವು ವಿದ್ವಾಂಸರನ್ನು ಬೆದರಿಸಿ ಹಣದ ಆಸೆ ತೋರಿಸಿ ತನ್ನ ಮುಂದೆ ವೇದಘೋಷ ಮಾಡಿಸಿ ವಿಪ್ರನಿಂದೆ ಸಮಾಜ ನಿಂದೆ ಮಾಡುತ್ತಿದ್ದನು. ಒಮ್ಮೆ ಈ ರಾಜನ ಸಭೆಗೆ 4 ವೇದಗಳನ್ನು ಬಲ್ಲ ಇಬ್ಬರು ಗಣಪಂಡಿತರು ಆಗಮಿಸಿದರು. ಅವನೆದುರು ವೇದ ಪಠಿಸಿದರು. ರಾಜನಿಂದ ಬಿರುದುಗಳನ್ನು, ಇತರ ಪಂಡಿತರಿಂದ ಜಯಪತ್ರವನ್ನು ಪಡೆದರು. ಅವರಿಗೆ ಕುಂಸಿಯ ವೇದ ಪಂಡಿತ ತ್ರಿವಿಕ್ರಮ ಭಾರತಿಯ ವಿಷಯ ತಿಳಿದು ಆತನ ಬಳಿಗೆ ಹೋಗಿ ಅಹಂಕಾರದಿಂದ, ನೀನು ವೇದ ಪಂಡಿತನೇ, ನಿಜವಾದಲ್ಲಿ ನಮ್ಮೊಡನೆ ವಾದಕ್ಕೆ ಬಾ ಎಂದು ಕರೆದರು. ತ್ರಿವಿಕ್ರಮ ತಾನು ವೇದ ಬಲ್ಲವನಾದರೂ ತನಗೆ ವಾದದಲ್ಲಿ ಆಸಕ್ತಿ ಇಲ್ಲವೆಂದು ವಿನಯದಿಂದ ಹೇಳಿದರು. ಆದರೂ ಆ ಅಹಂಕಾರಿ ಪಂಡಿತರು, ವಾದ ಮಾಡು, ಇಲ್ಲದಿದ್ದರೆ ಜಯಪತ್ರ ಕೊಡು ಎಂದು ಹಠ ಹಿಡಿದರು. ತ್ರಿವಿಕ್ರಮನು ಆಗ ಅವರಿಗೆ ಶ್ರೀ ಗುರುಗಳಿಂದಲೇ ಬುದ್ಧಿ ಕಲಿಸಬೇಕೆಂದು ತೀರ್ಮಾನಿಸಿದರು. ಅವರನ್ನು ಕುರಿತು, ಪಂಡಿತರೇ, ಗಣಿಗಾಪುರ ಎಂಬ ಊರಿದೆ, ಅಲ್ಲಿ ನನ್ನ ಗುರುಗಳಿದ್ದಾರೆ. ಅವರ ಸಮ್ಮುಖದಲ್ಲಿ ನಾವು ವಾದ ಮಾಡೋಣ. ವಾದದಲ್ಲಿ ಸೋತರೆ ನಾನು ನಿಮಗೆ ಜಯಪತ್ರ ಬರೆದು ಕೊಡುತ್ತೇನೆ ಎಂದನು. ಈ ಮಾತುಗಳನ್ನು ಅವರುಗಳಿಗೆ ಒಪ್ಪಿಗೆಯಾಯಿತು. ತ್ರಿವಿಕ್ರಮ ಭಾರತಿಯು ನಡೆದು ಗುರು ಸನ್ನಿಧಿಗೆ ಹೊರಟರೆ ಆ ಪಂಡಿತರು ಪಲ್ಲಕ್ಕಿಯಲ್ಲಿ ಕುಳಿತು ಅವನೊಂದಿಗೆ ಗಣಿಗಾಪುರ ತಲುಪಿದರು. ಇಲ್ಲಿಗೆ ಶ್ರೀ ಗುರುಚರಿತ್ರೆಯ 25ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಚರಿತ್ರೆ ಅಧ್ಯಾಯ 26. ಗರ್ವಿತರಾದ ಪಂಡಿತರೊಡನೆ ತ್ರಿವಿಕ್ರಮ ಭಾರತಿಯು ಶ್ರೀ ಗುರುಗಳ ಸನ್ನಿಧಿಗೆ ಬಂದನು. ಶ್ರೀಗಳು ಮೊದಲು ಅವರೊಡನೆ ವಾದಿಸಲಿಲ್ಲ. ಸನ್ಯಾಸಿಗಳೊಡನೆ ವಾದದಿಂದ ನಿಮಗೇನು ಲಾಭ ಎಂದು ತಿಳಿ ಹೇಳಲು ಯತ್ನಿಸಿದರು. ಅವರು ಅವಿವೇಕಿಗಳು ಆಗಿದ್ದರಿಂದ ಶ್ರೀ ಗುರುವಾಕ್ಯಗಳು ಅವರಿಗೆ ಹಿತವಾಗಲಿಲ್ಲ. ನಾವು ಎಲ್ಲ ಕಡೆ ಸಂಚರಿಸಿ ಜಯಪತ್ರ ಪಡೆದು ಬಂದಿದ್ದೇವೆ. ನಮ್ಮೊಂದಿಗೆ ವಾದ ಮಾಡುವುದಾದರೆ ಸರಿ, ಇಲ್ಲದಿದ್ದರೆ ಜಯಪತ್ರ ಕೊಡಿ ಎಂದು ಅಹಂಕಾರದಿಂದ ನುಡಿದರು. ಶ್ರೀ ಗುರುಗಳಿಗೆ ಅವನ ವಿನಾಶಕಾಲ ಹತ್ತಿರ ಬಂದಿದೆ ಎಂದು ತಿಳಿಯಿತು. ವಿವೇಕ ಶೂನ್ಯರು, ಕರ್ಮಭ್ರಷ್ಟರು ಆಗುತ್ತಾರೆ. ಅವರಿಗೆ ವಾದ ಬೇಕೇ ಹೊರತು ವಿಷಯ ಗ್ರಹಣ ಜ್ಞಾನ ಬೇಕಾಗುವುದಿಲ್ಲ. ಗರ್ವವೇ ಮನುಷ್ಯನ ಮೊದಲ ಶತ್ರು. ಅದನ್ನು ಹೊಂದಿದವರಿಗೆ ವಿವೇಕವೂ ಇರಲಾರದು. ಹಿಂದೆ ಅನೇಕ ಋಷಿಗಳು ಈ ವ್ಯಾಮೋಹ ಬಲೆಗೆ ಬಿದ್ದು ನಾಶವಾಗಿದ್ದಾರೆ. ಬ್ರಾಹ್ಮಣರು ವಿದ್ಯೆ ವಿನಯ ಸಂಪನ್ನರಾಗಿದ್ದರೆ ಮಾತ್ರ ಅವರನ್ನು ಭೂಸುರರು ಎನ್ನಬಹುದು. ಇಲ್ಲವಾದರೆ ಅವರು ಕರ್ಮಭ್ರಷ್ಟರಾಗುತ್ತಾರೆ. ಭಾರದ್ವಾಜ ಮಹರ್ಷಿಗಳು ಹಲವಾರು ವರ್ಷಗಳ ಬ್ರಹ್ಮಚರ್ಯ ತಪಸ್ಸಿನಲ್ಲಿ ಇದ್ದವರು. ವೇದಗಳ ಭಾವವು ತಮಗೆ ತಿಳಿದಿಲ್ಲ ಎಂದು ಹೇಳಿದರು. ಹೀಗಿರುವಾಗ ಸಾಮಾನ್ಯರಾದ ಕೆಲವು ಶಬ್ದಶೂರರಾದ ಈ ಪಂಡಿತರಿಗೆ ವೇದಗಳು ಕರಗತವಾಗಿವೆ. ವೇದವಾದ ಅವರಿಗೆ ಬೇಕು ಎನ್ನುವುದನ್ನು ಎಷ್ಟು ಹಾಸ್ಯಾಸ್ಪದ ಎಂಬುದನ್ನು ಅರಿತು ಶ್ರೀ ಗುರುಗಳು, ಪಂಡಿತರೇ, ನಿಮ್ಮಿಷ್ಟದಂತೆಯೇ ನಾವು ವಾದ ಮಾಡಲು ಸಿದ್ಧರಿದ್ದೇವೆ. ವಾದ ಮಾಡೋಣ ಬನ್ನಿ ಎಂದು ಮುಗುಳ್ನಗುತ್ತಾ ಆಹ್ವಾನಿಸಿದರು. ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ 26ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.